ನಿನ್ನೆಯ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ಸಾಕಷ್ಟು ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಗಿತ್ತು. ಅದರ ಜೊತೆಗೆ ಅಷ್ಟೇ ಮಜವಾಗಿತ್ತು. ಈ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ಏನಿದೆ ಅದಕ್ಕಿಂತ ಮುಂಚಿನ ಸೆಗ್ಮೆಂಟ್ ಏನಿದೆ ತುಂಬ ಮನೋರಂಜನಾತ್ಮಕವಾಗಿತ್ತು. ಆ ಒಂದು ಟಾಸ್ಕ್ ಇರಬಹುದು, ಜೊತೆಗೆ ಅಲ್ಲಿ ಅದಕ್ಕೆ ರಿಯಾಕ್ಟ್ ಮಾಡಿದಂಥ ರೀತಿ ಇರಬಹುದು. ಇದರಿಂದಾಗಿ ರಕ್ಷಿತಾ ನಿನ್ನೆ ಎಲ್ಲರನ್ನ ಕೂಡ ನಕ್ಕು ನಕ್ಕು ಸುಸ್ತಾಗೋ ಹಾಗೆ ಮಾಡ್ತಾರೆ. ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅವರ ಕಿಲಾಡಿತನಕ್ಕೆ ಕಿಚ್ಚ ಸುದೀಪ್ ಅವರೇ ಬಿದ್ದು ಬಿದ್ದು ನಗ್ತಾರೆ. ಆ ಕ್ಷಣವನ್ನ ನಾನಂತೂ ಆ ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ಸುಮಾರು 50ಕ್ಕೂ ಹೆಚ್ಚು ಬಾರಿ ನೋಡಿದ್ದೀನಿ. ಅಷ್ಟು ಕ್ಯೂಟ್ ಆಗಿತ್ತು ಆ ಒಂದು ಸನ್ನಿವೇಶ. ರಕ್ಷಿತಾ ಶೆಟ್ಟಿ ಕಣ್ಣು ಹೊಡೆದಿದ್ದು, ಕಿಚ್ಚ ಸುದೀಪ್ ಅವರು ಅದಕ್ಕೆ ರಿಯಾಕ್ಟ್ ಮಾಡಿದ್ದು ಸಾಕಷ್ಟು ಮಜಾ ಆಗಿತ್ತು. ಯಾರಾದ್ರೂ ನಿನ್ನೆ ಎಪಿಸೋಡಲ್ಲಿ ಆ ಒಂದು ಸನ್ನಿವೇಶವನ್ನ ಮಿಸ್ ಮಾಡ್ಕೊಂಡಿದ್ರೆ ಮತ್ತೊಮ್ಮೆ ನೋಡಿ, ನಿಜವಾಗ್ಲೂ ನೀವು ನಕ್ಕು ನಕ್ಕು ಸುಸ್ತಾಗ್ತೀರಾ. ಅಷ್ಟು ಚೆನ್ನಾಗಿತ್ತು ಆ ಒಂದು ಇನ್ಸಿಡೆಂಟ್. ಇನ್ನು ನಿನ್ನೆಯ ಒಂದು ಸೆಗ್ಮೆಂಟ್ನಲ್ಲಿ ಟಾಸ್ಕ್ ಒಂದನ್ನು ಕೊಡ್ತಾರೆ ಕಿಚ್ಚ ಸುದೀಪ್ ಅವರು. ಈ ಬಿಗ್ ಬಾಸ್ ಮನೆಯಲ್ಲಿ ಯಾರ ಪಾಪದ ಕೊಡ ತುಂಬಿದೆ ಅಂತ ಕಾರಣವನ್ನ ಕೊಟ್ಟು ಅವರು ಇಟ್ಕೊಂಡಿರುವಂತಹ ಒಂದು ಗಾಜಿನ ಬೌಲ್ಗೆ ಬ್ಲ್ಯಾಕ್ ವಾಟರನ್ನು ಸುರಿಬೇಕಾಗತ್ತೆ. ಆ ಸಂದರ್ಭದಲ್ಲಿ ಮೊದಲಿಗೆ ರಕ್ಷಿತಾ ಅವರನ್ನ ಕರೀತಾರೆ. ಆದರೆ ರಕ್ಷಿತಾ ಅವರಿಗೆ ಭಾಷಾ ಸಮಸ್ಯೆಯಿಂದಾಗಿ ಕಿಚ್ಚ ಸುದೀಪ್ ಅವರು ಹೇಳಿದ ಅರ್ಥ ಆಗೋದಿಲ್ಲ. ಪಾಪದ ಕೊಡ ಅಂದ್ರೆ ಏನು ಅನ್ನೋದು ಆಕೆಗೆ ಅರ್ಥ ಆಗೋದಿಲ್ಲ. ಆಕೆ ಯಾರು ಪಾಪ ಅಂತ ಕೇಳಿದ್ದಾರೆ ಅಂತ ಅಂದ್ಕೊಂಡು ಧನುಷ್ ಅವರ ಬೌಲಿಗೆ ಬ್ಲ್ಯಾಕ್ ವಾಟರನ್ನು ಸುರಿತಾರೆ. ಕಾರಣವನ್ನ ಕೊಡ್ತಾರೆ, ಧನುಷ್ ಅವರು ಈ ಮನೆಯಲ್ಲಿ ಪಾಪ ಅನ್ಸುತ್ತೆ ಅಂತ. ಆಗ ಎಲ್ಲರೂ ಕೂಡ ಬಿದ್ದು ಬಿದ್ದು ನಗ್ತಾರೆ. ಕಿಚ್ಚ ಸುದೀಪ್ ಅವರು ಕೂಡ ನಗ್ತಾರೆ. ಅದು ಹಾಗಲ್ಲಮ್ಮ, ಈ ರೀತಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಮೊದಲಿಗೆ ಅಶ್ವಿನಿ ಅವರೇ ನೀವು ಬನ್ನಿ, ಆವಾಗ ರಕ್ಷಿತಾ ಅವ್ರಿಗೆ ಅರ್ಥ ಆಗತ್ತೆ ಅಂತ ರಕ್ಷಿತಾ ಅವರ ಬದಲಿಗೆ ಮೊದಲಿಗೆ ಅಶ್ವಿನಿ ಅವರನ್ನ ಕರೀತಾರೆ. ಆ ಬಳಿಕ ರಕ್ಷಿತಾ ಅವರಿಗೆ ಏನಿದು ಕಾನ್ಸೆಪ್ಟ್ ಅನ್ನೋದು ಅರ್ಥ ಆಗತ್ತೆ. ಬಳಿಕ ಬಂದಂತಹ ರಕ್ಷಿತಾ ಚೈತ್ರ ಕುಂದಾಪುರ್ ಅವರ ಹೆಸರನ್ನ ತೆಗೆದುಕೊಳ್ತಾರೆ. ಚೈತ್ರ ಅವರ ಪಾಪದ ಕೊಡ ತುಂಬಿದೆ ಅಂತ ಅವರು ಇರಿಸ್ಕೊಂಡಿದ್ದಂತಹ ಬೌಲ್ಗೆ ಬ್ಲ್ಯಾಕ್ ವಾಟರ್ ಅನ್ನ ಸುರಿತಾರೆ. ಹಾಗೆ ಕಾರಣವನ್ನ ಕೂಡ ಕೊಡ್ತಾರೆ. ಅವರು ಬಿಗ್ ಬಾಸ್ ಮನೆಗೆ ಬಂದಾಗ ನಾನು ಅವರ ಮಾತನ್ನ ನಂಬಿದ್ದೆ, ಆದ್ರೆ ಅವರು ಬರೀ ಮಾತಾಡ್ತಾರೆ, ಆದ್ರೆ ಅದ್ರಲ್ಲಿ ಏನೂ ಕೂಡ ಇರಲ್ಲ ಅನ್ನೋದು ನನಗೆ ಗೊತ್ತಾಗಿದೆ. ಆಕೆ ಮಾತನಾಡುವಂಥ ಮಾತಲ್ಲಿ ಯಾವುದೇ ರೀತಿಯಾದಂಥ ವೇಟೇಜ್ ಇರೋದಿಲ್ಲ, ಬರೀ ಮಾತಷ್ಟೇ ಅನ್ನೋ ರೀತಿಯಲ್ಲಿ ರಕ್ಷಿತಾ ಕಾರಣವನ್ನ ಕೊಡ್ತಾರೆ. ಇನ್ನು ಯಾಕೆ ಆ ರೀತಿ ಕಾರಣ ಕೊಟ್ಟರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ನಾಮಿನೇಷನ್ ಸಂದರ್ಭದಲ್ಲಿ ರಕ್ಷಿತಾ ಅವರಿಗೆ ನಾಮಿನೇಷನ್ ಮಾಡೋದಕ್ಕೆ ಒಂದೇ ಒಂದು ಅವಕಾಶವನ್ನ ಕೂಡ ಕೊಡೋದಿಲ್ಲ ಚೈತ್ರ ಕುಂದಾಪುರ ಅವರು. ಅವತ್ತು ರಕ್ಷಿತಾಗೆ ಆಗಿದ್ದದು ಮಹಾ ಮೋಸ. ಹಾಗಾಗಿ ಆ ವಿಚಾರದ ಹಿನ್ನೆಲೆಯಲ್ಲಿ ಈ ರೀತಿ ಕಾರಣವನ್ನ ರಕ್ಷಿತಾ ಕೊಡ್ತಾರೆ. ಇನ್ನು ರಕ್ಷಿತಾ ಕೊಡ್ತಾ ಇದ್ದಂತಹ ಕಾರಣಕ್ಕೆ ರಿಯಾಕ್ಟ್ ಮಾಡಬೇಕಾಗಿತ್ತು ಚೈತ್ರ. ಕ್ಲಾರಿಫಿಕೇಶನ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ಹೇಳ್ತಾರೆ ರಕ್ಷಿತಾಗೆ ಮೆಚೂರಿಟಿ ಇಲ್ಲ, ಇನ್ನು ಆಕೆಗೆ ಏನ್ ಹೇಳಿದ್ರು ಅರ್ಥ ಆಗೋದಿಲ್ಲ. ಹಾಗಾಗಿ ಆಕೆ ನನ್ಗೇನಾದ್ರೂ ಈ ರೀತಿ ಆರೋಪ ಮಾಡಿದ್ರೆ ನಾನು ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಒಂದ್ ವೇಳೆ ನಾನು ಆಕೆಗೆ ರಿಯಾಕ್ಟ್ ಮಾಡಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಕೆಗೆ ವರ್ಷಗಳೇ ಬೇಕು ಅನ್ನೋ ಬಿಲ್ಡಪ್ ಅನ್ನ ಕೊಡ್ತಾರೆ. ಈ ರೀತಿ ಅವ್ರು ಹೇಳ್ತಾ ಹೋಗುವಾಗ ಅವರ ಮಾತಿನ ಮಧ್ಯೆ ರಕ್ಷಿತಾ ಕೈ ಎತ್ತಾರೆ. ಆದ್ರೆ ಅವರೇ ಮಾತಾಡ್ತಾ ಇರ್ತಾರೆ. ಆವಾಗ ಕಿಚ್ಚ ಸುದೀಪ್ ಅವರು ತನ್ನ ಕಡೆಗೆ ನೋಡ್ಲಿ ಅನ್ನೋ ಕಾರಣಕ್ಕೆ ರಕ್ಷಿತಾ ಅವರಿಗೆ ಕಣ್ಣು ಹೊಡಿತಾರೆ. ಕಿಚ್ಚ ಸುದೀಪ್ ಅವರಿಗೆ ರಕ್ಷಿತಾ ಕಣ್ಣು ಹೊಡೆದಿದ್ದು ತುಂಬಾ ಕ್ಯೂಟ್ ಆಗಿತ್ತು. ಆ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರೇ ಬಿದ್ದು ಬಿದ್ದು ನಗ್ತಾರೆ. ಕೊನೆಗೆ ನೀವು ಹೇಳಿ ಅಂತ ರಕ್ಷಿತಾಗೆ ಅವಕಾಶವನ್ನ ಕೊಡ್ತಾರೆ. ಆಗ ರಕ್ಷಿತಾ ಹೇಳ್ತಾರೆ ಅವರು ಹೇಳಿದ್ರಲ್ಲಿ ನಾನು ಒಂದೇ ಲೈನಲ್ಲಿ ಮುಗಿಸ್ಬಿಡ್ತೀನಿ, ಅವರು ಹೇಳಿದ್ರಲ್ಲಿ ಯಾವುದೇ ರೀತಿಯಾದಂಥ ವೇಟೇಜ್ ಇಲ್ಲ, ಹಾಗಾಗಿ ನಾನು ಅವರಿಗೆ ಬ್ಲ್ಯಾಕ್ ವಾಟರ್ ಸುಡ್ತಿದ್ದು, ನಾನೇನು ಹೇಳಲ್ಲ ಅನ್ನೋ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರೆ. ಆ ಸನ್ನಿವೇಶ ತುಂಬಾ ಮಜವಾಗಿತ್ತು. ನಿಮ್ಗೆ ಗೊತ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಕೆಲವೊಂದು ಸಂದರ್ಭದಲ್ಲಿ ಕಿಲಾಡಿ ರೀತಿ ವರ್ತಿಸ್ತಾರೆ. ಇನ್ನು ಆ ಸಂದರ್ಭದಲ್ಲೂ ಕೂಡ ನನಗೊಂದು ಅವಕಾಶ ಸಿಗ್ಬೇಕು ಕಿಚ್ಚ ಸುದೀಪ್ ಅವರಿಗೆ ಆನ್ಸರ್ ಮಾಡೋದಕ್ಕೆ ಅನ್ನೋ ರೀತಿಯಲ್ಲಿ ಅವರು ಮಾಡಿದಂಥ ಆ ಒಂದು ರಿಯಾಕ್ಷನ್ ತುಂಬಾ ಕ್ಯೂಟ್ ಆಗಿತ್ತು. ಇನ್ನು ಕಿಚ್ಚ ಸುದೀಪ್ ಅವ್ರು ನಿನ್ನೆ ಆರಂಭದಲ್ಲಿ ಅಪ್ರಿಶಿಯೇಟ್ ಮಾಡ್ತಾರೆ ರಕ್ಷಿತಾ ಶೆಟ್ಟಿ ಅವರನ್ನ. ಈ ಮನೆಯಲ್ಲಿ ಬೆಳಗ್ಗೆ ಸಾಂಗ್ ಪ್ಲೇ ಯಾವಾಗ ಆಗತ್ತೋ ಆವಾಗಿನಿಂದ ನೀವು ಒಂದೇ ಎನರ್ಜಿಯಲ್ಲಿ ಇರ್ತೀರಾ, ರಾತ್ರಿ ಮಲ್ಗೋ ತನಕ ಅದೇ ಎನರ್ಜಿ ನಿಮ್ಮಲ್ಲಿ ಇರುತ್ತೆ, ನಿಮ್ಮ ಎನರ್ಜಿ ಗುಡ್ ಅಂತ ಅಪ್ರಿಶಿಯೇಟ್ ಮಾಡ್ತಾರೆ. ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಇರೋದಕ್ಕೆ ಒಂಥರ ಮಜಾ.
ಆ ಹುಡುಗಿ ಒಂದ್ ನಿಮಿಷನೂ ಕೂರಲ್ಲ. ನೀವು 1.5 ಗಂಟೆ ಎಪಿಸೋಡ್ ನಲ್ಲಿ ಅಲ್ಲೂ ಇಲ್ಲೂ ಆಕೆ ಸ್ವಲ್ಪ ನೋಡ್ಬೋದು ಅಷ್ಟೇ. ಆದ್ರೆ ಲೈವ್ ಟೆಲಿಕಾಸ್ಟ್ ಏನಾಗತ್ತೆ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ, ನೀವು ಅವಳನ್ನ ನೋಡಿ ಯಾರು ಆಕೆ ಅಭಿಮಾನಿ ಅಲ್ಲ, ಅವರು ಕೂಡ ಅಭಿಮಾನಿ ಆಗ್ತಾರೆ. ಅಷ್ಟು ಆಕ್ಟಿವ್ ಆಗಿರ್ತಾರೆ. ಜೊತೆಗೆ ಎಲ್ಲ ಕಡೆಗೆ ಏನ್ ಕೆಲಸ ಕೊಡ್ಲಿ ಮಾಡ್ತಾನೆ ಇರುತ್ತೆ. ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅವ್ರು ನನ್ಗೆ ಎಲಿಮಿನೇಷನ್ ಮಾಡಿದ್ರು, ಅವ್ರು ನಂಗೆ ಹರ್ಟ್ ಮಾಡಿದ್ರು ಅಂತ ಯಾವ್ದನ್ನು ಕೂಡ ಆಕೆ ಮೈಂಡಲ್ಲೇ ಇಟ್ಕೊಳ್ಳೋದಿಲ್ಲ. ಅದರಲ್ಲೂ ಕೂಡ ಕಿಚನ್ ಅಂತ ಬಂದಾಗ ತಾನು ಊಟನೇ ಮಾಡಲ್ಲ, ಕೊನೆಗೆ ಊಟ ಮಾಡ್ತಾರೆ. ಆ ಬಳಿಕ ಪಾತ್ರೆಗಳನ್ನ ತೊಳೆಯೋದು, ಕಿಚನ್ ಕ್ಲೀನ್ ಮಾಡೋದು, ಏನೇ ಕೆಲಸ ಕೊಟ್ರು ಆ ಹುಡುಗಿ ಮಾಡುತ್ತೆ. ನಿಜಕ್ಕೂ ಪ್ರಾಮಾಣಿಕತೆ ಅಂದ್ರೆ ರಕ್ಷಿತಾ. ತುಂಬಾ ಜನ ಹೇಳ್ತಾರೆ ಆಕೆ ಡ್ರಾಮಾ ಅಂತ, ಆದ್ರೆ ನೀವು ಲೈವ್ ಅಲ್ಲಿ ಆಕೆನ ನೋಡಿ, ಆಕೆ ಡ್ರಾಮಾ ಮಾಡೋದೇ ಇಲ್ಲ. ಆಕೆ ಇರೋದೇ ಹಾಗೆ. ಮೇ ಬಿ ರಕ್ಷಿತಾ ಅವರ ವಿಚಾರ ಕಿಚ್ಚ ಸುದೀಪ್ ಅವರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ರಕ್ಷಿತಾ ಅವರಿಗೆ ಹರ್ಟ್ ಮಾಡಿದ್ರು ಕೂಡ ಯಾವತ್ತೂ ಅವರನ್ನ ಬಿಟ್ಕೊಟ್ಟಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಆಕೆಯನ್ನ ಹೊಗಳಿದ್ದಾರೆ. ಅದ್ರಲ್ಲೂ ಕೂಡ ನಿನ್ನೆ ಕಿಚ್ಚ ಸುದೀಪ್ ಅವರ ರಿಯಾಕ್ಷನ್ ತುಂಬಾ ಚೆನ್ನಾಗಿತ್ತು. ಇನ್ನು ಆಕೆನ ಸೀಕ್ರೆಟ್ ರೂಮ್ಗೆ ಹೋದ ಬಳಿಕ ಕೂಡ ಅವ್ರು ಹೇಳ್ತಾರೆ, ವೈಂಡ್ ಅಪ್ ಆಗುವಂತ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು, ಪಾಪ ಅವರು ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾರೆ. ಆದ್ರೆ 10-15 ನಿಮಿಷ ಅವ್ರಿಗೂ ಕೂಡ ವಿಚಾರ ಗೊತ್ತಾಗತ್ತೆ ಅಂತ. ಅವರಿಗೂ ಕೂಡ ಒಂದು ಕನ್ಸರ್ನ್ ಇರುತ್ತೆ, ಪಾಪ ಈ ತರ ಎಲಿಮಿನೇಟ್ ಆಗಿ ಹೊರಗಡೆ ಹೋಗಿದ್ದೀನಿ ಅಂತ ಅಂದ್ಕೊಂಡು ಯಾವ ರೀತಿ ಫೀಲ್ ಅಲ್ಲಿ ಇರ್ತಾರೆ ಅಂತ. ನಿನ್ನೆ ಆ ಒಂದು ಫಸ್ಟ್ ಸೆಗ್ಮೆಂಟ್ ಏನಿದೆ, ಎಲಿಮಿನೇಷನ್ಗಿಂತ ಮುಂಚಿನ ಒಂದು ಸೆಗ್ಮೆಂಟ್ ಸಾಕಷ್ಟು ಮಜಾ ಆಗಿತ್ತು. ನಾನಂತೂ ಆ ಒಂದು ಸೆಗ್ಮೆಂಟ್ ಅನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಆ ಬಳಿಕ ಅಷ್ಟೇ ಭಾವುಕ ಆಗಿದ್ರೆ ಅದಕ್ಕಿಂತ ಮುಂಚೆ ಅಷ್ಟೇ ಎಂಜಾಯ್ ಮಾಡಿದ್ರು ಬಹುತೇಕ ವೀಕ್ಷಕರು. ಅದ್ರಲ್ಲೂ ಕೂಡ ಆ ಒಂದು ರಿಯಾಕ್ಷನ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ. ರಕ್ಷಿತಾ ಅವರ ಆ ಒಂದು ಕ್ಯೂಟ್ನೆಸ್ ನಿಂದಲೇ ಅವರು ಇಷ್ಟು ಜನರ ಪ್ರೀತಿಯನ್ನ ಸಂಪಾದಿಸಿದ್ದಾರೆ ಅನ್ನೋದಕ್ಕೆ ಆ ಒಂದು ಸಣ್ಣ ಇನ್ಸಿಡೆಂಟ್ ಕಾರಣ, ಹಾಗೆ ಎಕ್ಸಾಂಪಲ್ ಕೂಡ.